ಈ 7 ಚಕ್ರವನ್ನು ಆ ಚಕ್ರನ್ನು ಅಲ್ಲಲ್ಲೇ ಇಡೋದೇ ತುಂಬಾ ತುಂಬಾ ದೊಡ್ಡ ಚಾಲೆಂಜು ಸಂಸಾರದಲ್ಲಿ ಇರೋರಿಗೆ. ಕಾಡುಗಳಲ್ಲಿ ಸನ್ಯಾಸಿಯಾಗಿರೋರಿಗೆ ತುಂಬಾ ಸುಲಭ. ಇದಕ್ಕೆ ಒಂದು ಒಳ್ಳೆ ಕತೆ ಇದೆ, ನಿಮ್ಗೆ ಹೇಳ್ತೀನಿ. ಅಗಸ್ತ್ಯರ್ ಮಹಾಮುನಿ ಹತ್ರ ನಾರದರು ಬಂದು, ನಾರದ ಮಹರ್ಷಿ ಅವ್ರು ಹೇಳ್ತಾರೆ, ನಾನು 24 ಗಂಟೆ ನಾರಾಯಣ ನಾರಾಯಣ ಅಂತ ಸ್ಮರಿಸ್ತಾ ಇದ್ದೀನಿ, ನಾನೇ ಗ್ರೇಟು ಅಂತ. ಮತ್ತು ಭೂಮಿಯಲ್ಲಿ ಇರೋರು ಯಾರು ಆ ಥರ 24 ಗಂಟೆ ನಾರಾಯಣ ನಾರಾಯಣ ಅಂತ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಅವಾಗ ಅಗತ್ಯರ್ ಮುನಿ ಏನು ಮಾಡ್ತಾರಂದ್ರೆ, ಒಂದು ಚಿಕ್ಕ ಗಿನ್ನೆಯಲ್ಲಿ ಎಣ್ಣೆ ಕೊಡ್ತಾರೆ. ಕೈಯಲ್ಲಿ ಇಟ್ಕೋ ನಾರದ ಅಂತ. ಆಯ್ತು ಅಂತಾರೆ. ಇದನ್ನು ಇಟ್ಕೊಂಡು ಭೂಮಿಯೆಲ್ಲ ಸುತ್ಕೊಂಡು ಬರ್ಬೇಕು ನೀವು. ಒಂದೇ ಒಂದು ರೂಲ್ ಏನು ಅಂದ್ರೆ, ಒಂಚೂರುನೋ ಒಂದು ಡ್ರಾಪ್ನೋ ಕೆಳಗೆ ಬಿಡಬಾರದು ಅಂತ. ಹೌದಾ, ಆಯ್ತು ಅಂತ ಅವರು ನಾರದ ಮಹರ್ಷಿಯವರು ಆ ಎಣ್ಣೆ ಪಾತ್ರೆಯನ್ನು ಕೈಯಲ್ಲಿ ಇಟ್ಕೊಂಡು ಭೂಮಿಯೆಲ್ಲ ಸುತ್ತಾಡ್ಕೊಂಡು ಬಂದು, ಅಗತ್ಯರು ಮಹರ್ಷಿಯವರೇ, ಆಯ್ತಪ್ಪ, ನಿಮ್ಮ ಎಣ್ಣೆ ನೀವೇ ತಗೊಳ್ಳಿ, ಒಂಚೂರು ಎಲ್ಲಿ ಕೆಳಗೆ ಒಂದು ಡ್ರಾಪನ್ನು ಬಿಟ್ಟಿಲ್ಲ ಅಂದ್ರು. ಓ, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್, ಸಕ್ಸಸ್ಫುಲ್ ಆಗಿ ಈ ಮಿಷನ್ ಕಂಪ್ಲೀಟ್ ಮಾಡಿದ್ರಿ ಅಂತ ಹೇಳಿ, ಇನ್ನೊಂದು ಪ್ರಶ್ನೆ ಮಾಡ್ತೀನಿ ನಾರದ ಅಂತಾರೆ. ಏನಪ್ಪ ಅಂತ ಕೇಳಿದ್ರೆ, ಈ ಎಣ್ಣೆಯನ್ನು ಕೈಯಲ್ಲಿ ಇಟ್ಕೊಂಡು ನೀವು ಭೂಮಿಯೆಲ್ಲ ಸುತ್ತಾಡ್ಕೊಂಡು ಬಂದಿರಲ್ವಾ, ಆ ಸಮಯದಲ್ಲಿ ಎಷ್ಟು ಸತಿ ನಾರಾಯಣನನ್ನು ಸ್ಮರಣಿಸಿದ್ರಿ ನೀವು ಅಂದ್ರೆ? ಏನಪ್ಪ ನಾರಾಯಣನ ಸ್ಮರಣಿಸೋದು, ಕೈಯಲ್ಲಿರೋ ಎಣ್ಣೆ ಯಾವಾಗ ಕೆಳಗೆ ಬಿಡುತ್ತೋ ಅನ್ನೋ ಟೆನ್ಷನಲ್ಲೇ ನಾನು ಭೂಮಿಯನ್ನು ಸುತ್ತಾಡ್ಕೊಂಡು ಬಂದಿದ್ದೀನಿ, ನನಗೂ 1 ಸೆಕೆಂಡು ನಾರಾಯಣರು ನೆನಪಕ್ಕೆ ಬಂದಿಲ್ಲ ಅಂತ. ಅವಾಗ ಅಗತ್ಯ ಹೇಳ್ತಾರು, ಸಂಸಾರದಲ್ಲಿ ಇರೋ ಪ್ರತಿಯೊಬ್ಬರಿಗೂ ಇದೇ ಪ್ರಾಬ್ಲಮ್ಸ್ ಇದೆ ನಾರದ, ಆದ್ರೂ ಅವ್ರು ಸಮಯ ತಗೊಂಡು ನಾರಾಯಣ ಅಂತಾರು, ಅವ್ರು ಗ್ರೇಟಾ ನೀವು ಗ್ರೇಟಾ ಅಂತ ಬಾಯಿ ಮುಚ್ಕೊಂಡು ನಾರಾಯಣ ಹೋಗ್ಬಿಡ್ತಾರೆ ನಾರದರು.